ತನಗಿಂತ 14 ವರ್ಷ ಚಿಕ್ಕವನಾಗಿರೋ ಯೋಧನ ಪ್ರೇಮ ಜಾಲಕ್ಕೆ ಸಿಲುಕಿ ಮಹಿಳೆಯೊಬ್ಬಳು ನಲಗುತ್ತಿದ್ದಾಳೆ. ಸದ್ಯ ನೀನೇ ನನ್ನ ಗಂಡ ಅಂತ ವಂಚಕ ಯೋಧನ ಮನೆ ಮುಂದೆ ಧರಣಿ ಆರಂಭಿಸಿದ್ದಾರೆ ನತದೃಷ್ಟೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಯೋಧನ ಕುಟುಂಬಸ್ಥರು ಬೀಗ ಹಾಕಿಕೊಂಡು ಪರಾರಿಯಾಗಿದ್ದಾರೆ. ಹಾಗಾದ್ರೆ ಏನಿದು ಪ್ರೇಮ್ ಕಹಾನಿ ಅಂತೀರಾ? ಈ ಸ್ಟೋರಿ ನೋಡಿ. ಯೋಧನ ಪ್ರೇಮ ಜಾಲಕ್ಕೆ ಸಿಲುಕಿ ಮಹಿಳೆ ವಿಲವಿಲ. ಆಂಟಿ ಮನೆಯಲ್ಲೇ ಮದುವೆ, ಜೀವನಕ್ಕಾಗಿ ಯೋಧನ ಮನೆ ಮುಂದೆ ಧರಣಿ. ಯೋಧನ ಕುಟುಂಬ ಮನೆಗೆ ಬೀಗ ಹಾಕಿ ಪರಾರಿ. ಹೌದು, ನೀವು ಹೀಗೆ ನೋಡ್ತಿರೋ ಮಹಿಳೆ ಹೆಸರು ಪ್ರಮೋದಾ ಹಜಾರೆ. ಬೆಳಗಾವಿ ತಾಲೂಕಿನ ಮಚ್ಛೆ ಗ್ರಾಮದ ನಿವಾಸಿ. ಐ ಲವ್ ಯು ಅಂದು ತಾಳಿ ಕಟ್ಟಿದವನ ಜೊತೆಗೆ ಸಂಸಾರ ಮಾಡಲು ಅವನ ಮನೆ ಮುಂದೆ ಧರಣಿ ಆರಂಭಿಸಿದ್ದಾಳೆ. ಪ್ರಮೋದಾ ಹಜಾರೆ ಕಳೆದ 20 ವರ್ಷಗಳಿಂದ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡಿ ನ್ಯಾಯ ಕೊಡಿಸಿದವಳು. ಆದ್ರೆ ಇವತ್ತು ಪ್ರೀತಿಯ ಮಾಯಾಜಾಲದಲ್ಲಿ ಬಿದ್ದು ಮೋಸಕ್ಕೆ ಒಳಗಾಗಿದ್ದಾಳೆ. 6 ವರ್ಷದ ಹಿಂದೆ ಫೇಸ್ಬುಕ್ನಲ್ಲಿ ಅಕ್ಷಯ್ ನಲವಡೆ ಎಂಬಾತ ಪರಿಚಯ ಆಗ್ತಾನೆ. ಈತ ಬೆಳಗಾವಿ ತಾಲೂಕಿನ ಬಿಜಗರ್ನಿ ಗ್ರಾಮದವನು. ಸದ್ಯ ಆರ್ಮಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಫೇಸ್ಬುಕ್ನಲ್ಲಿ ಪ್ರಮೋದಾ ಹಜಾರೆ ಸಾಮಾಜಿಕ ಹೋರಾಟವನ್ನ ಮೆಚ್ಚಿ ಲವ್ ಮಾಡುವಂತೆ ದುಂಬಾಲು ಬೀಳ್ತಾನೆ. 1 ವರ್ಷ ಕಾಡಿಬೇಡಿದ ಬಳಿಕ ಪ್ರಮೋದಾ ಅಕ್ಷಯ ಪ್ರೀತಿಗೆ ಸಮ್ಮತಿಸುತ್ತಾಳೆ. ರಜೆಗೆ ಊರಿಗೆ ಬಂದಾಗ 15 ದಿನಗಳ ಕಾಲ ಪ್ರಮೋದಾ ಮನೆಯಲ್ಲಿ ಅಕ್ಷಯ್ ಉಳಿಯುತ್ತಿದ್ದನು. ಇದೇ ಸಂದರ್ಭದಲ್ಲಿ ಪ್ರಮೋದಾ ಮನೆಯಲ್ಲಿನ ದೇವರ ಮುಂದೆ ತಾಳಿ ಕಟ್ಟಿ ಮದುವೆ ಆಗ್ತಾನೆ. ಇದೇ ಆಗಿದ್ದು ನೋಡಿ. ಮದುವೆ ಆದ ಬಳಿಕವೇ ಯೋಧ ಅಕ್ಷಯನ ಅಸಲಿ ಬಣ್ಣ ಬಯಲಾಗಿದೆ. ಪ್ರಮೋದಾಳಂತೆ ಇನ್ನೂ 10 ಮಹಿಳೆಯರಿಗೆ ಪ್ರೀತಿ ಪ್ರೇಮದ ಜಾಲದಲ್ಲಿ ಸಿಲುಕಿಸಿ ಲವ್ ಸೆಕ್ಸ್ ದೋಖಾ ಮಾಡಿರುವುದು ಗೊತ್ತಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಎಲ್ಲವನ್ನು ಬಿಟ್ಟು ನಿನ್ನೊಂದಿಗೆ ಜೀವನ ಮಾಡ್ತೀನಿ ಅಂತ ಹೇಳಿ ಹೋದವನು ಮತ್ತೆ ಸಂಪರ್ಕವೇ ಮಾಡಿಲ್ಲ. ಇನ್ನು ಪ್ರಮೋದಾಳಿಗಿಂತ ಅಕ್ಷಯ ವಯಸ್ಸಿನಲ್ಲಿ 14 ವರ್ಷ ಚಿಕ್ಕವನು. ಸರ್ ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್. ಅವ್ನು ನನಗೆ ಫೇಸ್ಬುಕ್ನಲ್ಲೇ ಪರಿಚಯ ಆಗಿಬಿಟ್ಟು ನಿಮ್ಮ ಕೆಲಸ ಎಲ್ಲ ನನಗೆ ತುಂಬ ಇಷ್ಟ ಅಂತ ಹೇಳಿದೆ ಸರ್. ಆದರೂ ನಾನು ಅವ್ನಿಗೆ ಅವಾಯ್ಡ್ ಮಾಡ್ತಿದ್ದೆ, ಯಾಕಂದರೆ 14 ವರ್ಷ ಸಣ್ಣವು ಸರ್ ಅವ್ನು ನನ್ನಿಂದ. ಅವನೇ ಪ್ರಪೋಸ್ ಮಾಡಿದ್ದು ಸರ್. ಅವ್ನು ಪರಿಚಯ ಆದಾಗ ನಂಗೆ 39 ಇಯರ್ಸ್ ರನ್ನಿಂಗ್ ಇತ್ತು ಸರ್. ಈ ವಯಸ್ಸಿನಲ್ಲಿ ನಂಗೆ ಇದೆಲ್ಲ ಎದಗಬೇಕಂತ ನಾನು ಇದು ಮಾಡಿದವಳು ಸರ್. ನಂಗೆ ಇದೆಲ್ಲ ಬೇಡ ಆಗಿರಲಿಲ್ಲ ಸರ್. ನನಗೆ ಈ ಸಂಬಂಧನೇ ಬೇಡ ಆಗಿರಲಿಲ್ಲ, ಈ ಮದುವೆ ಅನ್ನೋದು ಬೇಡ ಆಗಿರಲಿಲ್ಲ ಸರ್ ನನಗೆ. ಆಮೇಲೆ ಮದುವೆ ಆದ 1 ವರ್ಷದ ಒಳಗಡೆ ಅವ್ನ ಫೋನ್ ಚಾಟ್ ಸಿಗ್ತವೆ ಸರ್. ಅವ್ನು ಏನು ನನಗೆ ಚಾಟಿಂಗ್ಸ್ ಎಲ್ಲ ಸಿಕ್ಕಿದ್ವು ಅಲ್ಲ ಸರ್. ಹೇಳಿದೆ, ನಿಂದೆಲ್ಲ ಹಿಂಗಿದೆ ಅಂದ್ಕೊಳ್ಳೆ, ನೀನು ನಂಗೆ ಮೊದಲು ತಿಳಿಸ್ಬಿಡ್ಬೇಕಾಗಿತ್ತು. ನಾನು ನಿನ್ನ ಜೊತೆ ಬರ್ತಾ ಇರಲಿಲ್ಲಪ್ಪ, ನಿನ್ನ ಪಾಡಿಗೆ ನೀನು ಬದುಕೋತಿದ್ದಿ. ಟೋಟಲಿ 9 ಹುಡುಗಿಯರ ಲಿಸ್ಟ್ ಸಿಕ್ಕಿದೆ ಸರ್ ನನಗೆ. ಪ್ರಮೋದಾ ಹಜಾರೆ ಅಂದ್ರೆ ಬೆಳಗಾವಿಯಲ್ಲಿ ಶೀತಲ ಚೌಗಲೆ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ದೇಶವೇ ಬೆಳಗಾವಿಯತ್ತ ತಿರುಗಿ ನೋಡುವಂತೆ ಹೋರಾಟ ಮಾಡಿದ್ದಳು. ಆ ಹೋರಾಟದ ಫಲವಾಗಿ ಪ್ರವೀಣ್ ಶಿಂತ್ರೆ ಎಂಬಾತ ಕೃತ್ಯ ಎಸಗಿದ್ದ ಆರೋಪಿಯನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಇಂತಹ ಹೋರಾಟ ಮಾಡಿದ ಪ್ರಮೋದಾ ಬಾಳಲ್ಲಿ ಯೋಧ ಅಕ್ಷಯ ಚೆಲ್ಲಾಟವಾಡಿದ್ದಾನೆ. ಈಗ ಪ್ರಮೋದಾ ನೀ ನನ್ನ ಗಂಡ, ನಿನ್ನ ಮನೆಯೇ ನನ್ನ ಮನೆ ಅಂತ ಬೆಳಗಾವಿ ತಾಲೂಕಿನ ಬಿಜಗರ್ನಿ ಗ್ರಾಮದ ಅಕ್ಷಯ ಮನೆ ಮುಂದೆ ಧರಣಿ ಆರಂಭಿಸಿದ್ದಾರೆ. ಅಕ್ಷಯ ಪೋಷಕರು ಸಹ ಮನೆಗೆ ಬೀಗ ಹಾಕೊಂಡು ಪರಾರಿಯಾಗಿದ್ದಾರೆ. ನಾನು ಯಾವುದೇ ಕೇಸ್ ಕೊಡುವುದಿಲ್ಲ, ನನ್ನ ಗಂಡನೊಂದಿಗೆ ನಾನು ಜೀವನ ಮಾಡ್ತೀನಿ ಅಂತ ಪ್ರಮೋದಾ ಹಜಾರೆ ಪಟ್ಟು ಹಿಡಿದಿದ್ದಾಳೆ. ಒಟ್ನಲ್ಲಿ ನೂರಾರು ಯುವತಿಯರು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ ಮಹಿಳಾ ಹೋರಾಟಗಾರ್ತಿ ಬಾಳಲ್ಲಿ ಪ್ರೀತಿ ಬಿರುಗಾಳಿ ಬೀಸಿದೆ. ಲವ್ ಸೆಕ್ಸ್ ದೋಖಾದಿಂದ ಗಟ್ಟಿ ಹೋರಾಟಗಾರ್ತಿಯೂ ಕೂಡ ಅಸಹಾಯಕಳಾಗಿದ್ದಾಳೆ. ಇನ್ನಾದ್ರೂ ಪೊಲೀಸರು ನೊಂದ ಹೋರಾಟಗಾರ್ತಿಗೆ ನ್ಯಾಯ ಒದಗಿಸಬೇಕಿದೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.